ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀಸ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮೇಕೆ ಕಾಳು ಸಾಂಬಾರನ್ನ ಯಾವ ರೀತಿ ಮಾಡೋದು ಪರ್ಫೆಕ್ಟಾಗಿ ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಅಂತ. ಇಲ್ಲಿ ನಾನು ಒಂದು ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ 2 ಬೆಳ್ಳುಳ್ಳಿ ಗೆಡ್ಡೆನ ಬಿಡಿಸಿಟ್ಕೊಂಡಿದ್ದೀನಿ, 1 ಟೊಮೊಟೊ, ಹಾಗೆ ಒಂದು ಸಣ್ಣ ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಹಾಗೆ 4-5 ಸ್ಪೂನ್ ಆಗೋಷ್ಟು ಕಾಯನ್ನು ತೊಗೊಂಡಿದ್ದೀನಿ, ಹಾಗೆ ಅರ್ಧ ಇಂಚು ಶುಂಠಿ, 1 ಇಂಚು ಚಕ್ಕೆ, 1/4 ಟೀ ಸ್ಪೂನ್ ಆಗೋಷ್ಟು ಕಾಳುಮೆಣಸು, ಹಾಗೆ ಒಂದು 4 ಲವಂಗನ ತೊಗೊಂಡಿದ್ದೀನಿ, ಹಾಗೆ ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ 2 ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ನಾನು. ಸಾಂಬಾರು ಪುಡಿ ನಾವೇನಂದರೆ ಇಲ್ಲಿ ಮೆಣಸಿನ್ಕಾಯಿ ಇದೆಲ್ಲ ಜೊತೆಲೇ ಮಾಡಿರ್ತೀವಲ್ಲ ಆ ಥರ ಸಾಂಬಾರು ಪುಡಿ, ಹಾಗೆ 4 ಕಾಲನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಒಗ್ಗರಣೆಗಾಗುವಷ್ಟು ನಾವು ಸಣ್ಣದಾಗಿ ಏನು ಹಚ್ಚಿಟ್ಕೊಂಡಿದ್ವಿ ಈರುಳ್ಳಿಯನ್ನು ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ. ಈ ರೀತಿ ನೀವು ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಕಾಳು ಸಾಂಬಾರು ಅನ್ನೋದು. ನೋಡಿ, ಆಮೇಲೆ 4 ಕಾಳನ್ನ ನಾನು ತೊಗೊಂಡಿದ್ನಲ್ವ ಅದನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ, ತೊಳೆದ್ಬಿಟ್ಟು ನೀಟಾಗಿ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು, ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ, ಅಂದರೆ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಆ ಕಾಲು ಮುಳುಗೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ 5 ವಿಷಲನ್ನಾದರೂ ನಾವು ಕೂಗಿಸ್ಕೋಬೇಕಾಗುತ್ತೆ. ಯಾಕಂದರೆ 5 ವಿಷಲ್ ಕೂಗಿಸ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಬೆಂದಿರುತ್ತೆ. ಇದಕ್ಕೆ ನೀವು ಬೇಕಾದ್ರೆ ಸೂಪ್ ಥರ ಮಾಡ್ಕೋಬೋದು, ಅಂದರೆ ಮೆಣಸಿನ ಪುಡಿ, ಜೀರಿಗೆ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಇದನ್ನು ಮಾಡ್ಕೋಬೋದು. ಆ ನೀರನ್ನು ಕುಡಿಬೋದು ನೀವು. ನೆಕ್ಸ್ಟು ಇಲ್ಲಿ ನಾನು ಮಸಾಲೆಗೆ ರೆಡಿ ಮಾಡ್ಕೋತಿದ್ದೀನಿ. ನೋಡಿ, ಎಣ್ಣೆ ಮತ್ತು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇವೆಲ್ಲ ಏನು ತೊಗೊಂಡಿದ್ದೆ ಅದನ್ನೆಲ್ಲ ಹಾಕಿ ಫ್ರೈ ಮಾಡ್ತಿದ್ದೀನಿ. ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ನೀವಿಲ್ಲಿ ಏನಾದರೂ ಸಾಂಬಾರು ಪುಡಿ ಬೇರೆ ಹಾಕ್ತಿದ್ದೀರಾ ಅಂದರೆ ಬರೀ ಧನಿಯಾ ಪುಡಿ ಬೇರೆ ಸಪ್ರೇಟ್ ಮಾಡ್ಕೊಂಡಿರ್ತೀರಲ್ವ, ನಾನ್ ವೆಜ್ಗೆ ಅಂತಲೇ ಅಂಥವರು ಬೇಕಾದ್ರೆ ಇಲ್ಲಿ ಮೆಣಸಿನ್ಕಾಯಿ ಪುಡಿ ಯೂಸ್ ಮಾಡ್ಬೋದು, ಅಥವಾ ಮೆಣಸಿನ್ಕಾಯನ್ನೇ ರೋಸ್ಟ್ ಮಾಡಿ ಮಾಡ್ಕೋಬೋದು. ಓಕೆನಾ. ಇಲ್ಲಿ ನೋಡಿ, ಏನು ಮೆಣಸು ಮತ್ತು ಲವಂಗ, ಚಕ್ಕೆ, ಟೊಮೊಟೊ ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಕೂಲ್ ಆದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದು, ಹಾಗೆ ಚಕ್ಕೆ ಮತ್ತು ತೆಂಗಿನಕಾಯಿ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು, ಹಾಗೆ ಸ್ವಲ್ಪ ನೀರು, ಅಂದರೆ ಎಷ್ಟು ಬೇಕೋ ಅಷ್ಟು ರುಬ್ಬಕ್ಕೆ ನೀರು ಹಾಕೋಬೇಕು. ಹಾಗೆ ಏನು ಸಾಂಬಾರು ಪುಡಿ ತೊಗೊಂಡಿರ್ತೀವಲ್ಲ ಆ ಸಾಂಬಾರು ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಬರ್ಬೇಕಾಗುತ್ತೆ. ನೋಡಿ, ಈ ರೀತಿ ಮಿಕ್ಸಿ ಮಾಡ್ಕೊಂಡಾದಮೇಲೆ ಈ ಕಡೆ 5 ವಿಷಲ್ ಆದಮೇಲೆ ಕೂಲ್ ಆದ ನಂತರ ನಾವು ಓಪನ್ ಮಾಡಿದಾಗ ನೋಡಿ ಯಾವ ರೀತಿ ಕಾಣಿಸ್ತಿದೆ, ತುಂಬ ಚೆನ್ನಾಗಿರುತ್ತೆ. ಈ ನೀರಿಗೆ ಬೇಕಾದ್ರೆ ನೀವು ಅಲ್ಲಿ ಕುದಿಸ್ಬೇಕಾದ್ರೆ, ಅಂದರೆ 5 ವಿಷಲ್ ಹಾಕೋಬೇಕಾದ್ರೆ ನೀವು ಮುಂಚೆನೇ ಇದಕ್ಕೆ ಮೆಣಸಿನ ಪುಡಿ, ಜೀರಿಗೆ ಪುಡಿ ಇದೆಲ್ಲ ಹಾಕ್ಬಿಟ್ಟು ಕೂಗಿಸಿದ್ರೆ ಅದು ಸೂಪ್ ಥರ ಕುಡಿಬೋದು ಬೇಕಾದರೆ. ನಾನಿಲ್ಲಿ ಏನು ಸೂಪ್ ಥರ ಮಾಡ್ಕೋತಿಲ್ಲ, ಆ ರುಬ್ಬಿರೋ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಮತ್ತೆ ಮುಚ್ಚಳ ಮುಚ್ಚಿ, ಬೇಕಾದರೆ ಉಪ್ಪು ಹಾಕೋಬೋದು ನಿಮಗೆ ರುಚಿಗೆ ತಕ್ಕಷ್ಟು, ಇಲ್ಲ ಬೇಡ ಅಂದರೆ ಇಟ್ಸ್ ಓಕೆ. ಮತ್ತು ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ಮುಚ್ಚಳ ಮುಚ್ಚಿ 4 ವಿಷಲನ್ನು ಕೂಗಿಸ್ಕೊಂಡಿದ್ದೆ. ನೋಡ್ತಿರ್ಬೋದು ಯಾವ ರೀತಿ ಕಾಣಿಸ್ತಿದೆ ಸಾಂಬಾರು ಅಂತ. ತುಂಬ ಟೇಸ್ಟಿಯಾಗಿರುತ್ತೆ, ನಿಜವಾಗ್ಲೂ ಈಸಿಯಾಗಿ ಮಾಡ್ಕೋಬೋದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಥ್ಯಾಂಕ್ ಯು.